ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಜೊತೆ ಇವಾಗ ಸಾಗರ್ ಇದ್ದಾರೆ. ಏನು ಸಾಗರ್? ನಮಸ್ಕಾರ. ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಡಾಕ್ಟರ್ ಇವರು. ಹಂಗೇನಿಲ್ಲ ಅಪ್ಪ, ಇನ್ನೂ ಓದ್ತಾ ಇದ್ದೀವಿ, ಮುಂದಕ್ಕೆ ಹಾಕ್ಬೇಕು. ಅದೇನು ಇವಾಗಲೇ ಬ್ಯುಸಿ ಆಗ್ಬಿಟ್ಟವ್ರೆ. ನಮ್ದು ಏನು ಕೆಲಸ ಅಂದರೆ ಇವತ್ತು ಲ್ಯಾಪ್ಟಾಪ್ ಸರ್ವಿಸ್ ಕೊಡೋದು ಮೊಬೈಲಲ್ಲಿ. ನಮಗೆಲ್ಲ ಯಾರು ಕೊಡ್ತಾರೆ, ಸಿಂಗಲ್ ಆಗಿ ಆರಾಮಾಗಿದ್ದೀವಿ, ಸಾಕು. ನಾವು ಸಿಂಗಲ್ ಆಗಿದ್ದೀವಿ, ಏನಿಲ್ಲ, ಅಪ್ಪ ಅಮ್ಮನ ನೋಡ್ಕೊಂಡು ಚೆನ್ನಾಗಿರ್ಬೇಕು. ಅದು ಕರೆಕ್ಟ್ ಗಾಯ್ಸ್. ಮತ್ತೆ ಏನು ಸಾಗರ್, ನೀವು ಹೇಳ್ಬೇಕು. ಹೆಂಗೆ ನಡೀತಿದೆ ಜೀವನ? ಜೀವನ ನಡೀತಾ ಇದೆ, ಹೋಗ್ತಾ ಇದ್ದೀವಿ. ಹೆಂಗೆ ತಿರುಗ್ಬೇಕು ಹಂಗಂಗೆ ತಿರುಗಿಸ್ತಾ ಇದೆ. ಸೊ ಜೀವನ ಹಿಂಗೆ ನಡ್ಸೋದು ಹಂಗೆ ನಡ್ಕೊಂಡು ಹೋಗ್ತೀವಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬೇಕು. ಹೌದು, ಅದು ಕರೆಕ್ಟ್. ಗೈಸ್, ಮಲ್ಲೇಶ್ವರಂ ಫುಲ್ ಖಾಲಿ ಅನಿಸ್ತಿದೆ. ಯಾಕಂದರೆ ಫುಟ್ಪಾತಲ್ಲಿ ಅಂಗಡಿಗಳಿಲ್ಲ. ಏನು ಅನಿಸ್ತಿದೆ ಸಾಗರ್ ನಿಮಗೆ? ಏನಪ್ಪ, ಅದಿಲ್ಲ ಅಂದರೆ ಆರಾಮಾಗಿರ್ಬೋದು ಅಂತ ಅನ್ಸುತ್ತೆ. ಆದರೆ ಅದಿಲ್ಲ ಅಂದರೆ ಮಲ್ಲೇಶ್ವರಮ್ಗೆ ಕಳೆ ಇರೋ. ಅದೇ ನಮ್ಮ ಓಡಾಡೋಕ್ಕೆ ಸ್ವಲ್ಪ ಈಸಿ ಅನ್ಸುತ್ತೆ. ಫುಟ್ಪಾತಲ್ಲಿ ಓಡಾಡ್ಬೋದು, ಅದೇ ಬೆಸ್ಟು. ಏನು ಸಾಗರ್, ಪಾನಿಪುರಿ ತಿಂತೀರಾ? ಈಗ ಬೇಡಪ್ಪ, ಈಗ ತಾನೇ ಊಟ ಆಯ್ತು, ಆಮೇಲೆ ತಿನ್ನೋ. ಓಕೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮೇನ್ಲಿ HP ಶೋರೂಮ್ಗೆ. ಯಾಕಂದರೆ ಲ್ಯಾಪ್ಟಾಪ್ ಸರ್ವಿಸ್ ಮಾಡಬೇಕಾಯ್ತು ನಾವು. ಜೀವನ ಫುಲ್ ಬೋರಿಂಗ್ ಆಗ್ಬಿಟ್ಟಿದೆ ಇಂಜಿನಿಯರಿಂಗ್ ಸೇರಾದ್ಮೇಲೆ. ನಮ್ಮದು ಅಂಥ ಬೋರಿಂಗು ಇಲ್ಲ, ಅಂಥ ಎಂಟರ್ಟೈನಿಂಗು ಇಲ್ಲ. 50-50 ಎಲ್ಲ. 50-50. ಹಾಂ. ಸೈಡ್ ನೋಡ್ಲೇಬೋದು ಜನ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಹೊಸ ಕಾಯ್ತಿದ್ದಾರೆ. ಸೊ ನಾವು ಇವಾಗ ಮಲ್ಲೇಶ್ವರಂ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನಾವು ಗಾಡಿಯಲ್ಲಿ ಹೋಗ್ಬೋದು ನಾವು ಇಬ್ರು, ಆದರೆ ಇಬ್ಬರ ಹತ್ರ ಲೈಸೆನ್ಸ್ ಇಲ್ಲ. ರೂಲ್ಸ್ನ ಫಾಲೋ ಮಾಡಿದ್ದೀವಿ ನಾವು. ಗಾಡಿ ಅಂತೂ ಮನೇಲಿ ನಿಂತಿದೆ, ಇಬ್ಬರ ಹತ್ರ ಲೈಸೆನ್ಸ್ ಇಲ್ಲ. ಇಲ್ಲೆಲ್ಲ ಕಪಲ್ಸ್ಗಳೇ ಜಾಸ್ತಿ ಓಡಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವಾಗ ಕಪಲ್ಸ್ ಆಗ್ಬಿಟ್ಟಾರೆ ಗೈಸ್. ನಿಮ್ಗೇನು ಅನ್ಸುತ್ತೆ ಸಾಗರ್? ನಮ್ಗೇನಾಗ್ಬೇಕಪ್ಪ, ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತು. ಸಾಗರ್, ನೀವು ಸಿಂಗಲ್, ನಾವು ಸಿಂಗಲ್. ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಅದು ಕರೆಕ್ಟ್. ಅದಕ್ಕೆ ಗೈಸ್ ಆರಾಮಾಗಿ ಸುತ್ತಿದ್ದೀವಿ ನಾವು. ಯಾರಿಗೂ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳೋಂಗಿಲ್ಲ, ಗುಡ್ ಆಫ್ಟರ್ನೂನ್ ಹೇಳೋಂಗಿಲ್ಲ, ಗುಡ್ ಈವ್ನಿಂಗ್ ಹೇಳೋಂಗಿಲ್ಲ. ನಾವಾಯ್ತು, ನಮ್ಮ ಕೆಲಸ ಆಯಿತು ಅಂತ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು, ಯಾವಾಗ ಕೇಳೋನು ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ. ಅಷ್ಟೇ. ಇದೇ ಮಲ್ಲೇಶ್ವರಂ ಮಾರ್ಕೆಟ್. ಜನ ನೋಡಿ ಖಾಲಿ ಖಾಲಿ. ಮೊನ್ನೆ ತಾನೇ ಹೂವುಗಳೆಲ್ಲ ಎಷ್ಟು ಸಾಗರ್ KG ಹೂವು? ಏಜ್ ಅಲ್ಲ, ಮಾರು ಎಷ್ಟು? 300 to 500 ರೇಂಜಲ್ಲಿ ಇರುತ್ತೆ. ಅಷ್ಟು ಕಮ್ಮಿ ಕೊಡಲ್ಲ ಇಲ್ಲಿ. ಹಾಂ. ಈಗ ಮೋಸ್ಟ್ಲಿ ಕಮ್ಮಿ ಆಗಿರ್ಬೋದು. ಓಕೆ. ಬರ್ತಾ ಬರ್ತಾ ಕಾಡಮಲ್ಲೇಶ್ವರ ದೇವಸ್ಥಾನದ ಹತ್ರ ನಡ್ಕೋಬೋದು. ನಿಮಗೆ ಕಾಡಮಲ್ಲೇಶ್ವರ ದೇವಸ್ಥಾನ ತೋರಿಸಿಲ್ಲ ಅನ್ಸುತ್ತೆ ಗೈಸ್. ತೋರಿಸ್ತೀನಿ ಇವಾಗ. ಫೇಮಸ್ ಟೆಂಪಲ್ ಅದು. ಯಾಕೆ ಸಾಗರ್ ಇದು ಫೇಮಸ್? ಹಾಂ, ಯಾಕೆ ಕಾಡಮಲ್ಲೇಶ್ವರ? ಮುಂಚೆಯಿಂದನೂ ಇದೆ. ಬಿಫೋರ್ ಮಲ್ಲೇಶ್ವರಂ ವಾಸ್ ನೇಮ್. ಅದಕ್ಕಿಂತ ಮುಂಚೆ ಯಾವುದೋ ಒಂದು ಡೈನೆಸ್ಟಿ ಅವ್ರ ಕಿಂಗ್ ಬಂದು ಕಟ್ಸಿರೋದು ಅದನ್ನು. ಮುಂಚೆಯಿಂದನೂ ಇದೆ. ಓಕೆ. ಸಾಗರ್ ಇಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ಫುಲ್ ಗೊತ್ತಿದೆ. ಅಷ್ಟೊಂದೇನು ಗೊತ್ತಿಲ್ಲ, ನೋಡಿ ತಿಳ್ಕೊಂಡಿದ್ದೀವಿ. ನಾನಂತೂ ಮನೆಯಿಂದ ಆಚೆನೇ ಬಂದಿಲ್ಲ ಜಾಸ್ತಿ. ಇವರೇ ಎಲ್ಲ ಬಸ್ ರೂಟ್ ಇವರೇ ಕಳಿಸಿದ್ದು ನಂಗೆ. ಸಪ್ತಗಿರಿಗೆ ಇವರೇ. ನಾನಂತೂ ಆಚೆನೇ ಬಂದಿಲ್ಲ ಯಾವತ್ತಿಂತ. ಇವರು ಸ್ವಲ್ಪ ಗಗನ್ ಥರನೇ, ಆದರೆ ಗಗನ್ ಥರ ಅಂದರೆ ಆಚೆ ಕರ್ಕೊಂಡು ಹೋಗೋದಲ್ಲಿ ಬೇರೆ ಥರ ಗಗನ್ ಥರ ಅಲ್ಲ. ಗಗನ್ ತುಂಬ ಫನಿ. ಇವರು ಅಷ್ಟು ಫನಿ ಇಲ್ಲ, ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ನೋಡಿ ಮಾತಾಡೋದು. ಹಂಗೇನಿಲ್ಲ, ಗಗನ್ ಮಾತಾಡ್ತಾನೆ ಇರ್ತಾರೆ. ಇನ್ನೊಬ್ರು ಬರಬೇಕು, ಕ್ಯಾಮ್ರಾ ನೋಡಿ ತಕ್ಷಣ ಹಿಟ್ಲರ್ ಥರ ನಿಂತ್ಕೊಂಡ್ಬಿಡ್ತಾರೆ. ಯಾರಪ್ಪ? ಅಭಯ್. ಅವ್ನು ಫುಲ್ಲು ಏನು NCC ಥರ. ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ NCC ಥರ ಫುಲ್ ಸ್ಟ್ರಿಕ್ಟು. ಹೌದು.
ಆದರೆ ಓದೋದ್ರಲ್ಲಿ ಟಾಪರು. ನಮ್ಮ ದರ್ಶಿತ್ತು ಟಾಪರೇ, ಹಂಗೇನೆ ಏನಿಲ್ಲ ಗೈಸ್. ನಮ್ಮ ಅಷ್ಟಲ್ಲ ಇಲ್ಲಪ್ಪ, ನೀವು ಇನ್ನೂ ಇದ್ದಿದ್ದು ಮೇಲೆ. ಅಯ್ಯೋ ಏನಿಲ್ಲ ಗೈಸ್, ನೀವು ಓದ್ಬೋದು, ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಂಟ್ರೆಸ್ಟ್ ಮೇಲೆ ಅಷ್ಟೇ. ಇವ್ರೇನು ಕಮ್ಮಿ ಅಲ್ಲ ಗೈಸ್, ಅವರು ಓದ್ತಾರೆ, ಅಬ್ಬಯ್ಯ ಓದ್ತಾರೆ, ಗಗನ್ ಎಲ್ಲರೂ ಓದ್ತಾರೆ. ನಮ್ಮ ಫ್ರೆಂಡ್ಸು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಓದೋ ವಿಚಾರದಲ್ಲಿ ಮಾತ್ರ, ಬೇರೆ ನಿಮಗೆ ಬಿಟ್ಟಿದ್ದು. ಯಾರು ನಂಬೇಡಿ ಓದೋ ವಿಷಯದಲ್ಲಿ. ಎಲ್ಲರೂ ಸುಳ್ಳು ಹೇಳ್ತಾರೆ, ಓದಿಲ್ಲ ಅಂತ ಎಲ್ಲ ಒಂದು ದಿವಸ ಮುಂಚೆನೇ ಓದ್ತೀನಿ ಅಂತ ಹೇಳ್ತಾರೆ. ಆದರೂ ಮುಂಚೆ 2 ತಿಂಗಳು ಮುಂಚೆ ಎಕ್ಸಾಮ್ ಹಿಂದಿನ ರಿವೈಸ್ ಮಾಡ್ತಾರಷ್ಟೇ. ಓದೋದು ಮಾತ್ರ 1 ತಿಂಗಳು 2 ತಿಂಗಳು ಮುಂಚೆ. ಹೌದು, ದಯವಿಟ್ಟು ಯಾರನ್ನೂ ನಂಬೇಡ್ರಿ. MBS ಅಲ್ಲಿ ಎಷ್ಟು ಜನ ಕೇಳಿ ನಾನು ಅಲ್ಲಿ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ. ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಥರ ಎಲ್ಲ ಗೈಸ್, ಓದಿದೀವಿ ಅಂದರೆ ಓದಿದೀವಿ ಅಂತ ಹೇಳ್ತೀವಿ. ನಾವು ಫೇಸ್ ಟು ಫೇಸ್ ಹೇಳೋದು, ಓದಿದೀವಿ ಅಂತೀವಿ, ಇಲ್ಲ ಅಂದರೆ ಇಲ್ಲ. ಗೈಸ್, ನೀವು ಓದಿದ್ರೆ ನೀವು ಉದ್ದಾರ ಆಗ್ತೀರಾ, ಇಲ್ಲ ಅಂದರೆ ಆನೆಸ್ಟಾಗಿ ಹೇಳ್ಬೋದು. ನಾವು ಉದ್ದಾರ ನಾವು ಓದಿ ಯಾರ್ಯಾರು ಓದ್ತಾ ಅವ್ರವ್ರು ಓದಿದ್ರೆ ಅವ್ರವ್ರು ಉದ್ದಾರ ಆಗ್ತಾರೆ. ಏನು ಸಾಗರ್? ಹಾಂ ಹೌದು. ಅದ್ರಲ್ಲಿ ಯಾಕೆ ಸುಳ್ಳು ಹೇಳೋದು, ಏನು ಓದಿಲ್ಲ, ಅದು ಸುಮ್ಮನೆ ಏನು ಅವರ ಫಾರ್ಮಿಂಗ್ ಮಾಡೋದು. ಮಾರ್ಕ್ಸ್ ಬಂದಾದ್ಮೇಲೆ ಜಾಸ್ತಿ ಅಂತ ತೋರಿಸ್ಬೇಕಾ? ಹಾಂ, ಓದಿರ್ತಾರೆ ಮುಂಚೆನೇ, ಸುಮ್ಮನೆ ಹೇಳೋದು ಸುಳ್ಳ. ಒಂದಿನ ಹಿಂದೆ ಓದ್ಬಿಟ್ಟು ಪಾಸ್ ಆಗಿದ್ದೆ, ನೀವು ಅಷ್ಟು ದಿನ ಓದಿದ್ರೆ ಪಾಸ್ ಆಗಿದ್ದೆ. ಸೊ ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ಇದೇ ಗೈಸ್ ಫೇಮಸ್ ಸೀಟ್ ರಾಜ ಅಂತ. ಇದು ಪಕ್ಕದಲ್ಲಿ ಕಾಡ್ಮಲ್ಲೇಶ್ವರ ದೇವಸ್ಥಾನ. ಈ ಕಾಡು ಮಲ್ಲೇಶ್ವರ ದೇವಸ್ಥಾನ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇನ್ ಮಲ್ಲೇಶ್ವರ. ತುಂಬ ಫೇಮಸ್ ಇಲ್ಲ. ಇದು ಬ್ಯಾಕ್ ಎಂಟ್ರೆನ್ಸು. ಫ್ರೆಂಡ್ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಒಂದ್ಸಲಿ ನೀವು ಕಮೆಂಟ್ ಮಾಡಿದ್ರೆ ಫ್ರೀಯಾಗಿ ಹೋಗ್ಬಿಟ್ಟು ಬರ್ತೀವಿ ನಾವು. ಸಾಗರ್ ಏನಂತೀರ ಸಾಗರ್? ಹೌದು. ಏನು ಗೈಸ್, ಎಕ್ಸಾಮ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಕೈಯಲ್ಲಾದರೆ ಓದಿ, ಎಷ್ಟಾಗಿ ಹೇಳಿ ಅಷ್ಟೇ. ಈ ತಲೆಗೆ ಹತ್ತೇ ಇರೋದು, ತಲೆಗೆ ಹೋಗದೆ ಇರೋದು ಮಾಡೋಕ್ಕಾಗಲ್ಲ. ನಿಮ್ಗೇನು ಹೋಗುತ್ತೆ ಅದನ್ನು ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ. ನಮಗಿರೋ ಅನುಭವದಲ್ಲಿ ಇನ್ನೂ ಅಷ್ಟೊಂದು ನೋಡಿಲ್ಲ ಲೈಫು, ಆದರೆ ಇವಾಗಲೇ ಕಲ್ತ್ಕೊತಿದ್ದೀವಿ. MBS ಅಲ್ಲಿ ತುಂಬ ಪಾಠ ಕಲ್ತ್ಕೊಂಡಿದ್ದೀವಿ. ಅದು ತುಂಬ ಕಲಿಸ್ಕೊಟ್ಟಿದೆ, ತುಂಬ ಜೀವನದ ಪಾಠ ಕಲಿಸ್ತಾರೆ ಗೈಸಲ್ಲಿ. ನೆಕ್ಸ್ಟು ಸರ್ಕಲ್ಲು ತುಂಬ ದೊಡ್ಡದಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಕು. 4 ಜನ ಇದ್ದೇನೋ ಖುಷಿಯಾಗಿರ್ಬೇಕು ಗೈಸ್ ಅಷ್ಟೇ. ಗ್ಯಾಂಗು ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಯಾಕೆ ಗೊತ್ತಾ, ಯಾವ ಗ್ಯಾಂಗು ಬರೋಲ್ಲ ನಿಮ್ಮ ಕಷ್ಟದಲ್ಲಿರುವಾಗ. ಏನಂತೀರ ಸಾಗರ್? ಹೌದು, ಒಂದು 3 ಜನ ಇಬ್ಬರು ಬರ್ತಾರೆ ಸಾಕು ಅಷ್ಟೇ. ಆ ಥರ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಹಿಂಗೆ ತಲುಪಿದ್ವಿ ಗೈಸ್, ನಡೆದೆ HP ವರ್ಲ್ಡ್ ಹತ್ರ ಬಂದಿದ್ದೀವಿ. ಈಗ ಇನ್ನೂ ಹೋಗ್ಬೇಕು ಮುಂದೆ. ನಮ್ಮ ದರ್ಶಿತದು ಲ್ಯಾಪ್ಟಾಪು ರಿಪೇರಿ ಕೊಟ್ಬಿಟ್ಟು ಸರ್ವಿಸ್ ಫ್ರೀ ಸರ್ವಿಸ್ ಒಂದಿದೆ, ಅದು ಕೊಟ್ಬಿಡೋಣ. ಸರ್ವಿಸು ರಿಪೇರಿ ಅಲ್ಲ, ಇಲ್ಲ ಸರ್ವಿಸು ಕೊಟ್ಬಿಟ್ಟು ತಿನ್ನಕ್ಕೆ ಹೋಗೋಣ ಅಂತ ಇದೀವಿ. ಅದು ಪಾರ್ಟ್ 2 ಹಾಕ್ತೀವಿ. ಅದು part 2. ಈ ವಿಡಿಯೋನೇ ತುಂಬ ಲಾಂಗ್ ಆಗಿಬಿಟ್ಟಿದೆ. ಸದ್ಯಕ್ಕೆ ಎಡಿಟ್ ಮಾಡೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಇದೇ ಶಾಸ್ತ್ರೀಯ ಟ್ಯೂಷನು ತುಂಬ ಕಷ್ಟಪಟ್ಟು ಇಲ್ಲಿ ಸೇರಿಸಿದ್ರು ನಾನಂತ ಆಟಾಡ್ತಿದ್ದೆ. ಓ ತಲೆ ಅಲ್ಲಲ್ವಾ ಇದ್ದಿದ್ದು? ಹಾಂ, ಚೇಂಜ್ ಆಗ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟ ಅದೀಗ. ಶಾಸ್ತ್ರಿ ಏನು ಕಷ್ಟ ಜೀವನ ಅಂತ ಕೇಳಿ ಸಾಗರ್ಗೆ ಎಷ್ಟು ಕಷ್ಟಪಟ್ಟಲ್ಲ ಓದಿನ ಅಂತ ಇಲ್ಲಿ. ನೀವು ಇವ್ರದ್ದು ಬಿಡ್ರಿ, ಇವರು ಟಾಪರು, ಇವ್ರ ಜೊತೆಗೆ ಇದ್ದವ್ರು ನೋಡ್ಬೇಕು ನೀವು. ಇದೇ HP ವರ್ಲ್ಡ್ ಬಂದು ಪಾರ್ಟ್ 2 ಅಲ್ಲಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್. ಬಾಯ್.